ಡಿಕೆ ಆ ಕೆಲಸ ಮಾಡಿದ್ರೆ ಗೋವಿಂದ ಗೋವಿಂದ ಅಂತ ಹೇಳಿದ್ದಾರೆ. ಇದು ಮೈಸೂರು ಕಾಲೇಜು ಹುಡುಗರ ಓಪನ್ ಮಾತು. ಹೊಸ ಸಿಎಂ ಡಿಕೆಗೆ ಧನ್ಯವಾದ ಹೇಳುತ್ತಲೇ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳು. ಡಿಕೆ ಆ ಒಂದು ಕೆಲಸ ಮಾಡಿದ್ರೆ ಕತೆ ಗೋವಿಂದ ಗೋವಿಂದ ಅಂತ ಹೇಳಿದ್ದಾರೆ. ಇದು ಮೈಸೂರು ಕಾಲೇಜು ಹುಡುಗರ ಓಪನ್ ಮಾತುಗಳು. ಹೊಸ ಸಿಎಂ ಡಿಕೆಗೆ ಧನ್ಯವಾದ ಹೇಳುತ್ತಲೇ ವಾರ್ನಿಂಗ್ ಕೊಟ್ಟಿದ್ದಾರೆ ಅಷ್ಟು ಬೇಗ ನ್ಯೂಸ್ನ ಮೂಲಕ. ಬೆಲೆ ಏರಿಕೆ ಕಡಿಮೆ ಮಾಡಿದ್ರೆ 2 ವರ್ಷ ಇರ್ತಾರೆ ಅಂತ ಹೇಳಿದ್ದಾರೆ. ಇಲ್ಲವಾದ್ರೆ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ, ಆಗ ಗೋವಿಂದ ಅಂತ ಹೇಳಿರುವಂತದ್ದು ಮಕ್ಕಳು. ಫ್ರೀ ಬಸ್ ಪಾಸ್ ನಿಂದ ನಮ್ಗೆಲ್ಲ ಕೂಡ ಅನುಕೂಲ ಆಯ್ತದೆ, ಇಲ್ಲ ಅಂತ ಅಲ್ಲ. ಹಂಗೆ ವಸಿ ಕಾಲೇಜು ಶುಲ್ಕನು ಡಿಕೆ ಶಿವಕುಮಾರ್ ಅವರು ಕಡಿಮೆ ಮಾಡ್ಲಿ ಅಂತ ಹೇಳ್ಕೊಂಡಿದ್ದಾರೆ. ನಂಗೆ ದಿನ 16 ರೂಪಾಯಿ ಬಸ್ ಚಾರ್ಜ್ ಆಗ್ತಿತ್ತು, ಈಗ ಉಳಿತೈತೆ ಅಂತ ಹೇಳಿದ್ದಾರೆ. ಬಸ್ ಪಾಸ್ ಫ್ರೀ ಮಾಡುವಂತೆ, ಬೆಲೆ ಏರಿಕೆಯನ್ನು ಕೂಡ ಕಡಿಮೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಡಿಕೆ ರಾಜ್ಯಕ್ಕೆ ಒಳ್ಳೆಯ ಆಡಳಿತ ಕೊಡ್ತಾರೆ ಅಂತ ನಂಬಿಕೆ ಅದೇ ಅಂತ ಹೇಳಿರುವಂತದ್ದು. ಇದು ಮೈಸೂರು ಮಕ್ಕಳ ಮನದಾಳದ ಮಾತು, ಎಕ್ಸ್ಕ್ಲೂಸಿವ್ ಮಾತು. ಡಿಕೆ ಶಿವಕುಮಾರ್ ಅವರು ಆ ಒಂದು ಕೆಲಸ ಮಾಡಿದ್ರೆ ಗೋವಿಂದ ಗೋವಿಂದ ಅಂತ ಹೇಳಿರುವಂತದ್ದು. ಮೈಸೂರಿನ ಕಾಲೇಜು ಹುಡುಗರು ಮಾತನಾಡಿದ್ದಾರೆ ಅಶ್ವವೇಗ ನ್ಯೂಸ್ನ ಜೊತೆ ಓಪನ್ ಆಗಿ. ಹೊಸ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ಹೇಳುತ್ತಲೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಲೆ ಏರಿಕೆ ಕಡಿಮೆ ಮಾಡಿದ್ರೆ 2 ವರ್ಷ ಇರ್ತಾರೆ ಅಂತ ಹೇಳಿರುವಂತದ್ದು. ಜೊತೆಗೆ ಎಲ್ಲವಾದ್ರೆ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ, ಆಗ ಅವ್ರ ಕತೆ ಗೋವಿಂದ ಅಂತ ಹೇಳಿದ್ದಾರೆ. ಫ್ರೀ ಬಸ್ ಪಾಸ್ ನಿಂದ ನಮ್ಗೆಲ್ಲ ಕೂಡ ಅನುಕೂಲ ಆಗ್ತೈತೆ ಅಂತ ಹೇಳಿರುವಂತದ್ದು. ಶಿವಕುಮಾರ್ ಅವರು ಈಗ ಮಕ್ಕಳಿಗೆಲ್ಲ ಕಾಲೇಜ್ಗೆಲ್ಲ ಅನುಕೂಲ ಮಾಡಿದ್ದಾರೆ. ಈಗ ಬಸ್ ಫ್ರೀ ಪಾಸ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರೆಲ್ಲ ಹೆಂಗಸ್ರು ಮಾಡಿದ್ರು, ಡಿ ಕೆ ಶಿವಕುಮಾರ್ ಎಲ್ಲ ಗಂಡಸ್ರು ಮಾಡೋರು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆ ಧನ್ಯವಾದಗಳು, ಹೃದಯಪೂರ್ವಕ ಧನ್ಯವಾದಗಳು ನಾನಾದರೂ ಭಾವಿಸ್ತೇನೆ. ಈಗೆಲ್ಲ ಡಿ ಕೆ ಶಿವಕುಮಾರ್ ಅವರೆಲ್ಲ ಕಮ್ಮಿ ಮಾಡಿದ್ರೆ 2 ವರ್ಷ ಇರ್ತಾರೆ. ಆಮೇಲೆ ಏನಾರು ರೈಟ್ ಮಾಡೋದು ಜಾಸ್ತಿ ಮಾಡಿದ್ರೆ ಆಮೇಲೆ ಮುಂದಕ್ಕೂ ಅವರು ಒಯ್ತಾರೆ. ಏನಿದ್ರು ಮೈತ್ರಿ ಸರ್ಕಾರ ಬರುತ್ತೆ, ಆಮೇಲೆ ಏನಿಲ್ಲ ಗೋವಿಂದ ಗೋವಿಂದ, ಆಮೇಲೆ ಏನು ಬರಲ್ಲ. ಬಡವ್ರ ಮಕ್ಳಿಗೆಲ್ಲ ಫ್ರೀ ಮಾಡಿದ್ದಾರೆ ಬಸ್ ಪಾಸು. ಅದೇ ಈ ಫುಟ್ಪಾತೆಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲ ಒಂದು ಸ್ವಲ್ಪ ಫ್ರೀ ಐಕ ಕಾಲೇಜ್ ಬರಂಗೆ ಮಾಡಲಿ ಅಂತ ಹೇಳ್ತಿದ್ದೀವಿ. ಎಲ್ಲರಿಗೂ ಅನುಕೂಲ ಆಗ್ತೈತೆ. ಈಗ ಒಂದು ಸ್ವಲ್ಪ ದಿನ ಇದು ನೆನ್ನೆ ಹಾಕ್ಬಿಟ್ಟು ಬರೋ ಹೊಂಟೈತಿದೆ, ಇದು ಸುದ್ದಿ ಗೊತ್ತೈತೆ ಅಂದ್ಬಿಟ್ಟು ಹಾಕೋನೆ. ಇನ್ನೊಂದು ಸ್ವಲ್ಪ ದಿನ ಬಸ್ ಪಾಸ್ ಬರುತ್ತೆ, ಆಗ ಬಸ್ಸಲ್ಲಿ ಓಡಾಡುತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಸ್ಟೂಡೆಂಟ್ಗೆ ಬಸ್ ಪಾಸ್ನ ಫ್ರೀಯಾಗಿ ಬಿಟ್ಟಿದ್ದಾರೆ. ಅವ್ರಿಗೆ ನಾವು ನಮ್ಮ ಕಡೆಯಿಂದ ಧನ್ಯವಾದ ತಿಳಿಸ್ತೀವಿ. ಹಂಗೆ ಬಡವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ಬಡವ್ರಿಗೆಲ್ಲ ಈ ರೇಷನ್ಗೆ ದುಡ್ಡು ಮತ್ತು ಅವ್ರ ಮಕ್ಕಳು ಸ್ಕೂಲ್ ಫೀಸು, ಕಾಲೇಜ್ ಫೀಸು ಸ್ವಲ್ಪ ಹಾಗೆ ಕಮ್ಮಿ ಮಾಡಿಸಿ ಆ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಿ. ಮತ್ತು ಕಾಲೇಜಲ್ಲಿ ಇನ್ನೂ ವ್ಯವಸ್ಥೆ ಸರಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಾಲೇಜ್ಗೆ ಭೇಟಿ ಕೊಟ್ಟು ಕಾಲೇಜಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನೆಲ್ಲ ಸರಿ ಮಾಡಿಕೊಡ್ಬೇಕು. ಫಸ್ಟು ನಮ್ಮ ಕಾಲೇಜಲ್ಲಿ ವ್ಯವಸ್ಥೆ ಸ್ವಲ್ಪ ಸರಿ ಇಲ್ಲ. ಮತ್ತು ವಾಶ್ರೂಮು, ಶೌಚಾಲಯ ಮತ್ತು ಏನು ಸ್ಕೂಲ್ ಎಲ್ಲ ಗಲೀಜಾಗಿದೆ. ಮತ್ತು ಕ್ಲಾಸ್ ರೂಮು ಸ್ವಲ್ಪ ಎಲ್ಲ ಗಲೀಜಾಗಿದೆ, ಸ್ವಲ್ಪ ನೀಟಾಗಿ ಮಾಡಿಸ್ಕೊಡಿ. ಈಗ ನಾನು ಹಾಸ್ಟ್ಲಿಂದ ಬರ್ತಿದ್ದೀನಿ, ಬೋಗಾದಿ ಹಾಸ್ಟ್ಲಿಂದ. ಅಲ್ಲಿಂದ ಇಲ್ಲಿ ರಾಮಸ್ವಾಮಿ ಸರ್ಕಲ್ ಇರ್ತೀನಿ. ಅಲ್ಲಿಂದ 16 ರೂಪಾಯಿ. ಈಗ ತಿಂಗಳ 16 ರೂಪಾಯಿ ಆದರೆ ದಿನ 16 ರೂಪಾಯಿ, ತಿಂಗಳಿಗೆ 180 ಆಗುತ್ತೆ. ಅದ್ರ ಡಿ ಕೆ ಶಿವಕುಮಾರ್ ಅವರು ಈಗ ಅದನ್ನು ಫ್ರೀ ಬಸ್ ಮಾಡಿದ್ರಿಂದ ನಮಗೆ ತಿಂಗಳ 180 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಮತ್ತು ಆ ಸೇವಿಂಗ್ಸಲ್ಲಿ ನಾವು ಪೆನ್ನು, ಬುಕ್ಸ್ ತಗೊಳಕ್ಕೆ ಸಹಾಯ ಆಗುತ್ತೆ. ಅವರು ಒಳ್ಳೆಯ ಉತ್ತಮ ಆಡಳಿತ ನಡೆಸಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಮತ್ತು ಹೀಗೆ ರಾಜ್ಯಕ್ಕೆ ಅವರು ಒಳ್ಳೆಯ ಆಡಳಿತ ನಡೆಸಿ ಬೆಲೆ ಏರಿಕೆಗಳೆಲ್ಲ ಕಡಿಮೆ ಮಾಡಲಿ, ಹೀಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ಹೇಳ್ತೀನಿ. ಬಡವ್ರ ಮಕ್ಕಳಿಗೆ ಅನುಕೂಲ ಆಗಿರೋದ್ರಿಂದ ಬಸ್ ಪಾಸ್ ಫ್ರೀ ಮಾಡೋದ್ರಿಂದ ಬಡವ್ರಿಗೆ ಎಲ್ಲ ಅನುಕೂಲ ಆಗ್ತದೆ. ಪುನಃ ಯಾವುದೇ ಬೆಲೆ ಏರಿಕೆ ಆಗ್ತದೆ ಅದು ಕಮ್ಮಿ ಆಗಬೇಕು ಅಂತ ಇದು ಮಾಡಬೇಕು ಅಂತ ಹೇಳ್ತಿದ್ದೀನಿ.